ಇನ್ನು ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ ಆಗಿರ್ತಾರೆ ಅನ್ನುವಂಥ ಒಂದು ಯತೀಂದ್ರ ಅವರ ಹೇಳಿಕೆ ಏನಿದೆಯಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರಿಷ್ಠರ ಸ್ಥಾನವನ್ನ ಎಂಎಲ್ಸಿ ಯತೀಂದ್ರ ತುಂಬೋದು ಬೇಡ ಅಂತ ಹೇಳಿ ಸುವರ್ಣಸೌಧದಲ್ಲಿ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆ ನೀಡಿದ್ದಾರೆ. ಯತೀಂದ್ರ ಹೇಳಿಕೆ ಮೂಲಕ ವರಿಷ್ಠರ ಕೆಲಸ ಮಾಡೋದು ಬೇಡ, ವರಿಷ್ಠ ಕೆಲಸವನ್ನ ವರಿಷ್ಠರೇ ಮಾಡಲಿ ಅಂತ ಹೇಳಿ ಇಕ್ಬಾಲ್ ಹುಸೇನ್ ಮಾತಾಡಿದ್ದಾರೆ. ಎಲ್ಲಾ ಗೊಂದಲಗಳನ್ನ ಬಗೆಹರಿಸಲು ಪಕ್ಷದ ವರಿಷ್ಠರಿದ್ದಾರೆ, ಯತೀಂದ್ರ ಆ ಕೆಲಸ ಮಾಡೋದು ಬೇಡ ಅಂತ ಇಕ್ಬಾಲ್ ಹುಸೇನ್ ಹೇಳಿದರು. ಎಲ್ಲವೂ ವರಿಷ್ಠರ ಸ್ಥಾನ ನೀವು ಯಾರು ತುಂಬಕ್ಕೆ ಹೋಗಬೇಡಿ. ವರಿಷ್ಠರದೇ ಆದಂಥ ಒಂದು ಗೌರವ ಇದೆ. ವರಿಷ್ಠರು ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದ್ದಾರೆ. ವರಿಷ್ಠರ ಮಾತಿಗೆ ನಾವೆಲ್ಲರೂ ಬದ್ಧವಾಗಿರಬೇಕಾಗ್ತದೆ. ಹೇಳಿದ್ನಲ್ಲ, ಅವರು ವರಿಷ್ಠರ ಸ್ಥಾನ ತುಂಬೋದು ಬೇಡ, ವರಿಷ್ಠರು ಬೇರೆ ಇದ್ದಾರೆ. ಇದಕ್ಕೆ ತೀರ್ಮಾನ ಮಾಡುವಂಥವ್ರು, ಇದಕ್ಕೆ ಸಲಹೆ ಕೊಡುವಂಥವ್ರು, ಇದಕ್ಕೆ ತೀರ್ಮಾನ ಮಾಡುವಂಥವ್ರು ಶಕ್ತಿಯುತವಾಗಿ ಇದ್ದಾರೆ. ಅದಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಶಿಸ್ತಿದೆ. ವಿನಾಕಾರಣ ನನಗೇನೋ ಜ್ಞಾನೋದಯ ಆಗ್ತಾ ಇದೆ, ನನಗೇನೋ ಅನ್ನಿಸ್ತಾ ಇದೆ, ಇದು ಒಳ್ಳೆಯದಲ್ಲ, ಸಲ್ಲದ್ದಲ್ಲ. ಎಲ್ಲವೂ ವರಿಷ್ಠರ ಸ್ಥಾನ ನೀವು ಯಾರು ತುಂಬಕ್ಕೆ ಹೋಗಬೇಡಿ. ವರಿಷ್ಠರದೇ ಆದಂಥ ಒಂದು ಗೌರವ ಇದೆ. ವರಿಷ್ಠರು ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದ್ದಾರೆ. ವರಿಷ್ಠರ ಮಾತಿಗೆ ನಾವೆಲ್ಲರೂ ಬದ್ಧವಾಗಿರಬೇಕಾಗ್ತದೆ. ಹೇಳಿದ್ನಲ್ಲ, ಅವರು ವರಿಷ್ಠರ ಸ್ಥಾನ ತುಂಬೋದು ಬೇಡ. ಇನ್ನು ಬೆಳಗಾವಿಯಲ್ಲಿ ಇವತ್ತು ಕಾಂಗ್ರೆಸ್ ಶಾಸಕಾಂಗ ಸಭೆ ಇದೆ. ಸಿದ್ದರಾಮಯ್ಯ ಡಿಕೆ ಬ್ರೇಕ್ಫಾಸ್ಟ್ ಬಳಿಕ ನಡೀತಾ ಇರುವಂತಹ ಸಭೆ ಇದು. ಹಲವು ಕಾರಣಗಳಿಂದ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಈ ಸಿಎಲ್ಪಿ. ಯಾಕಂತ ಹೇಳಿದ್ರೆ ಇತ್ತೀಚೆಗಷ್ಟೇ ಎರಡೆರಡು ಬ್ರೇಕ್ಫಾಸ್ಟ್ಗಳು, ಲಂಚ್ ಮೀಟಿಂಗ್ ಇವೆಲ್ಲವೂ ಕೂಡ ಮುಗಿಸಿರುವಂತಹ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್. ಸೊ ಈಗ ಬೆಳಗಾವಿ ಅಧಿವೇಶನ, ಚಳಿಗಾಲದ ಅಧಿವೇಶನ ಆರಂಭವಾಗಿದೆ. ಸೊ ಈಗ ಕಾಂಗ್ರೆಸ್ ಶಾಸಕರಲ್ಲಿ ಒಂದು ಗೊಂದಲ ಅಂತೂ ಮುಂದುವರೆದೇ ಇದೆ ಇದುವರೆಗೂ ಕೂಡ. ಯಾಕಂದ್ರೆ ಮೊನ್ನೆಯಷ್ಟೇ ಯತೀಂದ್ರ ಅವರು ಕೊಟ್ಟಂತ ಹೇಳಿಕೆ ಆ ಗೊಂದಲಗಳಿಗೆ ಮತ್ತಷ್ಟು ಪುಷ್ಟಿ ನೀಡುವಂತಹ ಒಂದು ಕೆಲಸ ಆಯಿತು. ಸೊ ಹಾಗಾಗಿ ಇವತ್ತು ನಡೆಯಲಿರುವಂಥ ಈ ಬೆಳಗಾವಿಯಲ್ಲಿ ಶಾಸಕಾಂಗ ಸಭೆ ಇದೆಯಲ್ಲ, ಸಿಎಲ್ಪಿ ಮೀಟ್, ಅದು ಬಹಳ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಇದರಲ್ಲಿ ಶಾಸಕರು ಓಪನ್ ವೇದಿಕೆಯಲ್ಲಿ ಕೇಳ್ಬೋದು, ಸಿ ಎಂಗಾಗಲಿ ಅಥವಾ ಡಿ ಕೆ ಶಿವಕುಮಾರ್ ಅವರನ್ನಾಗಲಿ ಕೇಳ್ಬೋದು, ಏನಿದು, ಏನು ವಿಚಾರ, ಏನು ನಡೀತಾ ಇದೆ ಎಕ್ಸಾಕ್ಟ್ಲಿ ಪಕ್ಷದಲ್ಲಿ, ಅಧಿಕಾರ ಹಂಚಿಕೆ ಆಗುತ್ತಾ, ನಮಗೂ ಕೂಡ ಹೋದಲ್ಲಿ ಬಂದಲ್ಲಿ ಕ್ಷೇತ್ರದಲ್ಲಿ ಜನ ಕೂಡ ಕೇಳ್ತಾ ಇದ್ದಾರೆ, ಅಧಿಕಾರ ಹಂಚಿಕೆ ಆಗುತ್ತಾ ಅಥವಾ ಬರೀ ಕ್ಯಾಬಿನೆಟ್ ರೀಶಫಲ್ ಆಗುತ್ತಾ, ಈ ಥರದಲ್ಲೂ ಕೂಡ ಪ್ರಶ್ನೆಗಳಿವೆ. ಅವ್ರಿಗೆ ನಾವು ನೇರವಾದಂಥ ಉತ್ತರವನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಜನರಿಗೆ. ಸೊ ಹಾಗಾಗಿ ನೀವು ಇದನ್ನು ಕ್ಲಿಯರ್ ಮಾಡಿ, ಗೊಂದಲವನ್ನು ಬಗೆಹರಿಸಿ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆಯನ್ನು ಕೇಳ್ಬೋದು ಇವತ್ತು ಶಾಸಕಾಂಗ ಸಭೆಯಲ್ಲಿ. ಸೊ ಒನ್ಸ್ ಅಗೇನ್ ರೆಡಿಮೇಡ್ ಉತ್ತರ ಅಂತೂ ಇದ್ದೇ ಇದೆ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಅನ್ನುವಂಥದ್ದು ಹೇಳೋದು. ಬಟ್ ಇಲ್ಲಿ ಶಾಸಕರಿಗೆ, ಈಗ ಬೇರೆ ಹೊರಗಡೆ ಬಂದು ಮಾಧ್ಯಮಗಳಿಗೆ ಈ ಹೇಳಿಕೆಗಳನ್ನು ಕೊಡ್ಬೋದು, ಆದರೆ ತಮ್ಮದೇ ಆದಂಥ ಶಾಸಕರುಗಳಿಗೆ ಏನು ಉತ್ತರ ಕೊಡ್ತಾರೆ ಅನ್ನುವಂಥದ್ದು ಬಹಳ ಕುತೂಹಲಕರ.